ಡೇಟಿಂಗ್ ಆ್ಯಪ್ನಲ್ಲಿ ಮಾರು ಹೋಗುವ ಮುನ್ನ ಎಚ್ಚರ ಎಐ ಯುವತಿಯ ಮೋಹಕ್ಕೆ ಬಿದ್ದು ಬೆತ್ತಲಾಗಿ ಯುವಕನೋರ್ವ ಹಣ ಕಳೆದುಕೊಂಡಿದ್ದಾನೆ. ಎಐ ಮಾತು ನಂಬಿ ಬೆತ್ತಲಾದವನ ಬಳಿ 1.5 ಲಕ್ಷ ರೂಪಾಯಿ ಹಣವನ್ನು ಸುಲಿಗೆ ಮಾಡಲಾಗಿದೆ. ಎಐ ಯುವತಿಯನ್ನ ನಿಜವಾದ ಯುವತಿ ಅಂತ ನಂಬಿ ಈತ ವಂಚನೆಗೊಳಗಾಗ್ಬಿಟ್ಟಿದ್ದಾನೆ. ಆ್ಯಪ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದ 26 ವರ್ಷದ ಯುವಕ ಬಳಿಕ ಈಶಾನಿ ಎನ್ನುವಂಥ ಯುವತಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿರುತ್ತೆ. ಮೊಬೈಲ್ ನಂಬರ್ ಶೇರ್ ಆಗಿ ಖಾಸಗಿ ವಿಚಾರಗಳ ಚಾಟಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಕೆಲ ದಿನಗಳ ಬಳಿಕ ಬೆತ್ತಲೆಯಾಗಿ ಕೂಡ ಈತ ವಿಡಿಯೋ ಕಾಲ್ ಮಾಡಿರ್ತಾನೆ. ಯುವಕ ಬೆತ್ತಲೆಯಾಗ್ತಿದ್ದನ್ನೇ ರೆಕಾರ್ಡ್ ಮಾಡ್ಕೊಂಡಿದ್ದ ಆರೋಪಿಗಳು ನಂತರ ಯುವಕನಿಗೆ ಬೆತ್ತಲೆ ಫೋಟೋಗಳನ್ನು ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹಂತವಾಗಿ 1,53,000 ರೂಪಾಯಿ ಹಣವನ್ನು ವಸೂಲಿ ಮಾಡ್ಕೊಂಡಿದ್ದಾರೆ. ಯಾವಾಗ ಮತ್ತಷ್ಟು ಹಣ ಕೇಳೋದಕ್ಕೆ ಶುರು ಮಾಡಿದ್ರು ಈತನ ಕೈಯಲ್ಲಿ ಕೊಡೋಕ್ಕಾಗಲಿಲ್ವೋ ಆಗ ಈತ ಕೇಂದ್ರ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಎಐ ಮೂಲಕ ಕೃತ್ಯವನ್ನ ಎಸಗಲಾಗಿದೆ ಅನ್ನೋದು ಬಟಾಬೈಲಾಗಿದೆ. ನೋಡಿ, ಯುವಕನೋರ್ವ ಯಾವುದೋ ಒಂದು ಹುಡುಗಿ ರಿಕ್ವೆಸ್ಟ್ ಕಳಿಸ್ಬಿಟ್ಲು, ಆಕೆ ಜೊತೆ ಚಾಟಿಂಗ್ ಮಾಡ್ಬೋದು, ಡೇಟಿಂಗ್ ಮಾಡ್ಬೋದು ಅಂತ ಹೇಳಿ ಅದನ್ನೇ ನಂಬಿಕೊಂಡು ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗಿ ವಿಡಿಯೋ ಕಾಲ್ ಮಾಡಿಕೊಂಡು ಇದನ್ನೇ ಬಂಡವಾಳ ಮಾಡ್ಕೊಂಡಂಥ ಯುವಕ ಅದನ್ನೆಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ತದನಂತರದಲ್ಲಿ ಅದೇ ಫೋಟೋವನ್ನು ಆತನಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹಂತವಾಗಿ 1,53,000 ರೂಪಾಯಿಯನ್ನು ಪಡ್ಕೊಂಡಿದ್ದಾನೆ. ಯಾವಾಗ ಮತ್ತೆ ದುಡ್ಡು ಕೇಳ್ದ ಅಂದರೆ ಈಗ ನೀನು ಕೊಡಲಿಲ್ಲ ಅಂತ ಹೇಳಿದ್ರೆ ಇದನ್ನ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಇಟ್ಟು ಆಗ ಹೆದರ್ಕೊಂಡು ಈತ ಕೇಂದ್ರ ಠಾಣೆಗೆ ಬಂದು ದೂರನ್ನು ಕೊಟ್ಟಿದ್ದಾನೆ. ದೂರನ್ನು ದಾಖಲು ಮಾಡಿಕೊಂಡಂಥ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಗೊತ್ತಾಗುತ್ತೆ ಅಲ್ಲಿದ್ದು ನಿಜವಾದ ಯುವತಿಯಲ್ಲ, ಎಐಯಿಂದ ಸೃಷ್ಟಿ ಮಾಡಿದಂಥ ನಕಲಿ ಯುವತಿ ಅನ್ನೋದು. ಸದ್ಯಕ್ಕೆ ಈ ರೀತಿಯಾದಂತಹ ಪ್ರಕರಣಗಳು ದಿನೇ ಜಾಸ್ತಿ ಆಗ್ತಾ ಇದೆ. ಎಐಯನ್ನು ಯಾವ್ಯಾವುದಕ್ಕೋ ಬಳಸಿ ಅಂದರೆ ಯಾವ್ಯಾವುದಕ್ಕೋ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನಂಬಿ ಮೋಸ ಹೋಗೋಕ್ಕಿಂತ ಮೊದಲು ಎಚ್ಚರವಾಗಿರೋದು ಒಳ್ಳೆಯದು.